ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮತ್ತೆ ಅವಳು ಪಲ್ಲವಿ. ಹಾಯ್. ಮತ್ತೆ ಇವರು ಗಿರೀಶ್. ನಮಸ್ತೆ. ನಮಸ್ತೆ. ಗಿರೀಶ್, ನಾನು ಆಗ್ಲೇ ಹೇಳಿದ್ನಲ್ಲ. ಹಾ, 1 ಮಿನಿಟ್ ತಗೊಳ್ಳಿ ಮ್ಯಾಮ್. ಥ್ಯಾಂಕ್ ಯು. ಗೌರಿ, ಒನ್ಸ್ ಅಗೇನ್ ಒಫಿಷಿಯಲಿ ವೆಲ್ಕಮ್ ಟು ಅವರ್ ಆಫೀಸ್. ಥ್ಯಾಂಕ್ ಯು. ಗಂಗೆ, ಏ ಗಂಗೆ, ಆಚೆ ಕಡೆ ಏನ್ ಮಾಡ್ತಿದ್ಯಾ? ಬಾರೆ ಇಲ್ಲಿ, ಬಾರೆ ಇಲ್ಲಿ. ಏನಮ್ಮ? ಗಂಗೆ, ಆಚೆ ಕಡೆ ಬಿಸಿಲು ಚೆನ್ನಾಗಿದೆ, ಹಪ್ಳಕ್ಕೆ ರೆಡಿ ಮಾಡಿದೀನಿ, ಹಪ್ಳ ಮಾಡೋಣ? ಅಮ್ಮ, ಅಲ್ಲ ಬೆಂಗಳೂರು ಕ್ಲೈಮೇಟ್ ನ ನಂಬ್ಕೊಂಡು ನೀನು ಹಪ್ಳ ಮಾಡ್ಬಿಡೋಣ, ಅದ್ ಒಣಗಿಸ್ಬಿಡೋಣ, ಇದ್ ಒಣಗಿಸ್ಬಿಡೋಣ ಅಂತ ಹೇಳ್ತೀಯಲ್ಲ. ಇಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ ಏನು ಗೊತ್ತಾಗಲ್ಲ. ಬಿಸಿಲು ಚೆನ್ನಾಗಿತ್ತಲ್ಲೇ, ಅದಕ್ಕೆ ಹೇಳ್ದೆ. ಮೇಡಮ್, ಅದು ಯಾರು? ಒಳಗ್ ಬರ್ಬೋದಾ? ಯಾರ್ ಬೇಕಿತ್ತು? ಬನ್ನಿ ಒಳಗೆ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ನನ್ನ ಹೆಸರು ಅನು ಅಂತ. ಇಲ್ಲೇ ಪಕ್ಕದ ಬೀದಿಯಲ್ಲಿ ನಮ್ಮ ಮನೆ ಇರೋದು. ನಮ್ದು NGO ಇದೆ. ನಮ್ NGO ಕಡೆಯಿಂದ ಹೆಣ್ಮಕ್ಳಿಗೆ ಸಹಾಯ ಆಗೋ ಅಂತ ಸಾಕಷ್ಟು ಕೆಲಸಗಳನ್ನ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ದಿನ ಅಲ್ಲಿ ಮಧ್ಯಾಹ್ನದ ಊಟ ಮತ್ತೆ ಪ್ರಸಾದದ ವ್ಯವಸ್ಥೆ ಆಗ್ಬೇಕು. ನಾವೀಗ ಯಾಕೆ ಬಂದಿರೋದು ಅಂದ್ರೆ, ಇಲ್ಲೇ ಸ್ವಲ್ಪ ದೂರದಲ್ಲಿ ನಮಗ್ ಗೊತ್ತಿರೋ ಒಂದ್ ಆಶ್ರಮ ಇದೆ. ಆ ಆಶ್ರಮಕ್ಕೆ ತುಂಬಾ ಜನ ಹೋಗಿ ಬಂದು ಮಾಡ್ತಾನೆ ಇರ್ತಾರೆ. ನೀವು ಕಾಲೇಜ್ ಲೆಕ್ಚರ್ಸ್ಗೆಲ್ಲ ಅಡ್ಗೆ ಮಾಡಿ ಊಟ ಕಳ್ಸ್ಕೊಡ್ತೀರಾ ಅಂತ ಗೊತ್ತಾಯ್ತು. ನಮ್ಮ ಆಶ್ರಮದವ್ರಿಗೂನು ಅಡ್ಗೆ ಮಾಡ್ಕೊಡ್ತೀರಾ ಅಂತ ಕೇಳಕ್ ಬಂದಿದೀವಿ. ನಿಮ್ಗೆ ಆಸಕ್ತಿ ಇದ್ರೆ ಒಂದ್ಸಲ ಗುರುಗಳನ್ನ ಭೇಟಿಯಾಗಿ ಬನ್ನಿ. ನಾವ್ ಅಡ್ಗೆ ಮಾಡೋ ವಿಷಯ ತಿಳ್ಕೊಂಡು ನೀವ್ ಬಂದು ನಮ್ಮ ಹತ್ರ ಕೇಳಿದ್ದು ತುಂಬಾ ಸಂತೋಷ ಆಯ್ತು. ಆದ್ರೆ ನಾವೆಲ್ಲೂ ಅಷ್ಟೊಂದ್ ಜನಕ್ಕೆ ಅಡ್ಗೆ ಮಾಡೋ ವ್ಯವಸ್ಥೆನ ಮಾಡ್ಕೊಂಡಿಲ್ಲ. ಸಣ್ಣ ಪುಟ್ಟದಿದ್ರೆ ಹೇಳಿ, ಅಡ್ಗೆ ಮಾಡ್ಕೊಡ್ತೀನಿ. ಅಯ್ಯೋ ಬಾರಮ್ಮ ಇಲ್ಲಿ. ಏನೇ? ಏನಮ್ಮ ನೀನು? ನಿಂಗ್ ಸ್ವಲ್ಪನೂ ಬುದ್ಧಿನೇ ಇಲ್ವಾ? ಯಾಕೆ? ಮತ್ತೆ ಮನೆಗ್ ಬಂದಿರೋ ದುಡ್ಡು ಭಾಗ್ಯಲಕ್ಷ್ಮಿನ ವಾಪಸ್ ಕಳಿಸ್ತಿದ್ಯಲ್ಲ? ಅಯ್ಯೋ, ಅವ್ರ ಭಾಗ್ಯಲಕ್ಷ್ಮಿ ಅಲ್ಲ ಅನು. ಅಯ್ಯೋ ಅಮ್ಮ, ನಾನ್ ಹೇಳ್ತಾ ಇರೋದು ಈಗ ಬಂದಿರೋ ಅವಕಾಶದ ಬಗ್ಗೆ. ಇಂಥ ಒಳ್ಳೆ ಆಫರ್ನ ಯಾರಾದ್ರೂ ಬಿಡ್ತಾರಾ? ಅಲ್ಲ ಕಣೆ,